ಆದಿಕಾಂಡ 21:9 ಗಮನಿಸಿರಿ. ಆದರೆ ಐಗುಪ್ತ್ಯಳಾದ ಹಾಗರಳಲ್ಲಿ ಅಬ್ರಹಾಮನಿಗೆ ಹುಟ್ಟಿದ ಮಗನು ನಗುವುದನ್ನು ಸಾರಳು ಕಂಡು ಈಸಾಕನನ್ನ ಪರಿಹಾಸ್ಯ ಮಾಡ್ತಿದ್ದಾನೆ. ಹಾಗರಳ ಮಗನಾದ ಇಷ್ಮಾಯೇಲ್ ಅವನು ಬಂದು ಪರಿಹಾಸ ಮಾಡಿದ ಕೂಡಲೇ ಅಬ್ರಹಾಮನಿಗೆ, ಈ ದಾಸಿಯನ್ನು ಅವಳ ಮಗನನ್ನು ಹೊರಗೆ ಹಾಕು, ಈ ದಾಸಿಯ ಮಗನು ನನ್ನ ಮಗನಾದ ಈಸಾಕನೊಂದಿಗೆ ಬಾಧ್ಯನಾಗಬಾರದು ಎಂದು ಹೇಳಿದಳು. ಮಗನ ದೆಸೆಯಿಂದ ಈ ಮಾತು ಅಬ್ರಹಾಮನಿಗೆ ಬಹು ದುಃಖವನ್ನು ಹುಟ್ಟಿಸಿತು. ಸಾರಯಳ ಮಾತು ಅಬ್ರಹಾಮನನ್ನ ತುಂಬಾ ದುಃಖಪಡಿಸುತ್ತಾ ಇದೆ. ಸಾರಯಳು ಯೋಚಿಸಲೇ ಇಲ್ಲ. ಇಷ್ಮಾಯೇಲ್ ಹೇಗೆ ಬಂದ? ಸಾರಳ ನಿಮಿತ್ತವಾಗಿ ಬಂದದ್ದು. ಅಬ್ರಹಾಮನು ಕೇಳಲಿಲ್ಲ. ಸಾರಳೆ ಕೊಟ್ಟು ಸಾರಳ ನಿಮಿತ್ತವಾಗಿ ಇಷ್ಮಾಯೇಲನು ಬರ್ತಿದ್ದಾನೆ. ಈಗ ಇಷ್ಮಾಯೇಲನು ಬಂದು ಈಸಾಕನನ್ನ ಗೇಲಿ ಮಾಡಿದ್ರ ನಿಮಿತ್ತವಾಗಿ ಕೋಪ ಬರ್ತಾ ಇದೆ. ಯಾಕಂದ್ರೆ ಇವನು ನನ್ನ ಮಗನು, ಅವನು ದಾಸಿಯ ಮಗನು, ಅದರಿಂದ ಅವನ್ನ ಹೊರಗೆ ಹಾಕು ಎಂಬುದಾಗಿ ಸಾರಳು ಅಬ್ರಹಾಮನ ಹತ್ರ ಬಂದು ಜಗಳವಾಡುವ ರೀತಿಯಲ್ಲಿ ಮಾತನಾಡ್ತಾಳೆ. ಈಗ ಇವನು ಬಂದು ಇವಳಿಗೆ ಮಗನಲ್ಲ, ಅಬ್ರಹಾಮನಿಗೆ ಅವನು ಮಗನಾಗಿದ್ದಾನೆ, ಅವನಿಗೆ ಅವನು ಮಗ. ಆದ್ರಿಂದ ತನ್ನ ಮಗನ ಕುರಿತಾಗಿ ಹೇಳಲ್ಪಟ್ಟಂತ ಆ ಮಾತು ಅದನ್ನು ಬಂದು ಯೋಚಿಸಲೇ ಇಲ್ಲ ಸಾರಾಳು. ಸರಿ, ನನ್ನ ಗಂಡನನ್ನ ದುಃಖಪಡಿಸ್ತದಲ್ಲ, ಈ ಮಾತು ಮಾತಾಡಬಹುದಾ? ಜ್ಞಾನವಾಗಿ ನಿಧಾನವಾಗಿ ಹೇಳ್ಬೋದು. ಈ ರೀತಿ ಸಮಸ್ಯೆ ನೀವೊಂದು ತೀರ್ಮಾನ ತೆಗೆದುಕೊಳ್ಳಿ ಎಂಬುದಾಗಿ ಜ್ಞಾನವಾಗಿ ಹೇಳ್ಬೋದು. ಕಠಿಣವಾದ ಮಾತು ಆಡಿದ ಕೂಡಲೇ ಅಬ್ರಹಾಮನ ಮನಸ್ಸು ದುಃಖಪಟ್ಟು ಬಿಟ್ಟಿತು. ಹೆಂಡತಿಯ ಮಾತು, ಆದ್ರಿಂದ ಕೆಲವು ಸಮಯ ಗಂಡನ ಮಾತು ಹೆಂಡತಿಯನ್ನು ದುಃಖಪಡಿಸುತ್ತೆ. ಕೆಲವು ಸಮಯ ಹೆಂಡತಿಯ ಮಾತು ಬಂದು ಗಂಡನನ್ನ ದುಃಖಪಡಿಸ್ತದೆ. ತುಂಬಾ ಎಚ್ಚರಿಕೆಯಾಗಿರಬೇಕು ಮಾತುಗಳನ್ನು ಉಪಯೋಗಿಸುವುದರಲ್ಲಿ. ಅವಾಗಲೇ ಕುಟುಂಬ ಸಂತೋಷ, ಇಲ್ಲಾಂದ್ರೆ ಅದು ಬಾಧಿಸಲ್ಪಟ್ಟು ಬಿಡುತ್ತೆ. ನಿಮ್ಮ ಕುಟುಂಬ ಪ್ರಾರ್ಥನೆ ಬಾಧಿಸಲ್ಪಡುತ್ತದೆ, ಆ ಸಂತೋಷ ಬಾಧಿಸಲ್ಪಡುತ್ತೆ. ಯಾರಾದರೂ ಒಬ್ರು ಆ ಕಠಿಣವಾಗಿ ಮಾತನ್ನ ಆಡ್ಬಿಟ್ರೆ ನೀವು ತುಂಬಾ ಗಮನ ಹರಿಸಬೇಕು, ಮಾತಿನಲ್ಲಿ ಗಮನದಿಂದ ಇರಬೇಕು. ಈಗ ಕೂಡಲೇ ನೋಡ್ರಿ, ಅಬ್ರಹಾಮನ ಮನಸ್ಸಿನಲ್ಲಿ ದುಃಖ ಹುಟ್ಟಿದ ಕೂಡಲೇ ಕರ್ತನದನ್ನ ಗಮನಿಸ್ತಾರೆ. ನೀವು ತಿಳಿದುಕೊಳ್ಬೇಕು, ನಿಮ್ಮ ಫ್ಯಾಮಿಲಿಯಲ್ಲಿ ಪ್ರಾರ್ಥಿಸುವಾಗ ಮಾತ್ರ, ನೀವು ಚರ್ಚ್ಗೆ ಹೋಗ್ಬೇಕಾದ್ರೆ ಮಾತ್ರ ದೇವ್ರ ಕುಟುಂಬವನ್ನು ಗಮನಿಸ್ತಾರೆ ಎಂಬುದಾಗಿ ನೆನೆಸ್ಬೇಡ್ರಿ. ನೀವು ಜಗಳ ಆಡುವುದನ್ನು ಅವ್ರು ಗಮನಿಸ್ತಾರೆ. ನೀವು ಕಿಚನಲ್ಲಿ ಕೂತ್ಕೊಂಡು ಗುಣಗುಡ್ತೀರಾ ನೋಡ್ರಿ, ಅದನ್ನು ದೇವ್ರು ಗಮನಿಸ್ತಾರೆ. ನೀವು ಈ ಕಡೆ ಕೂತ್ಕೊಂಡು ಹೆಂಡತಿಯನ್ನು ಕೋಪವಾಗಿ ಮಾತನಾಡ್ತೀರಾ ನೋಡ್ರಿ, ಅದನ್ನು ದೇವರು ಗಮನಿಸ್ತಾರೆ. ಅದನ್ನ ಮರೆತು ಬಿಡಬಾರದು. ಈಗ ಇವಳು ಮಾತನಾಡಿ ಅಬ್ರಾಹ್ಮನಿಗೆ ದುಃಖ ಹುಟ್ಟಿದ ಕೂಡಲೇ ದೇವ್ರು ಗಮನಿಸ್ಬಿಟ್ರು. ನನ್ನ ಕುಟುಂಬವನ್ನ ದೇವರು ಗಮನಿಸುತ್ತಾರೆ ಎಂಬುದು ಎಲ್ಲರ ಒಳಗಡೆ ಇರಬೇಕು. ಗಂಡ, ಹೆಂಡತಿ, ಚಿಕ್ಕ ಮಕ್ಕಳಲ್ಲಿ, ವಯಸ್ಸಾದವರು. ಅದರಿಂದ ನೀವು ಏನು ಮಾತನಾಡ್ತಾ ಇದ್ದೀರಿ, ನಿಮ್ಮ ರೂಮ್ನಲ್ಲಿ ಕೂತ್ಕೊಂಡು ಮಾತನಾಡಿದ್ರು ಕೂಡ ದೇವರು ಅದನ್ನ ಗಮನಿಸ್ತಾ ಇರ್ತಾರೆ. ಏನ್ ಮಾತಾಡ್ತಾ ಇದ್ದಿ? ಇದು ನನ್ನ ಕುಟುಂಬ, ನೀವಲ್ಲ ನನ್ನ ಮಕ್ಕಳು, ಯಾಕೆ ಹಿಂಗೆ ಇದ್ದೀರಿ? ಇದೆಲ್ಲ ನಾವು ಯೋಚಿಸ್ಬೇಕು. ಅನೇಕರು ನಾವು ಯೋಚಿಸೋದೇ ಇಲ್ಲ. ಈಗ ದೇವ್ರು ನೋಡ್ರಿ, ಆದರೆ ದೇವರು ಅವನಿಗೆ, ಮಗನ ಮತ್ತು ದಾಸಿಯ ದೆಸೆಯಿಂದ ನಿನಗೆ ಕರೆಯಾಗಬಾರದು. ದೇವರು ಸಂತೈಸ್ತಾ ಇದ್ದಾರೆ ಅಬ್ರಹಾಮನನ್ನ. ಅವನ ಮನಸ್ಸು ದುಃಖಪಟ್ಟು ಬಿಡ್ತು ಸಾರ ಹೇಳಿದ ಮಾತಿನಿಂದ. ಈಗ ಕರ್ತನು ಬಂದು ಸಂತೈಸ್ತಿದ್ದಾರೆ. ಸಾರಳಿ ಹೇಳಿದ್ರಿಂದ ನೀನು ದುಃಖ ಪಡಬೇಡ ಎಂಬುದಾಗಿ ಹೇಳಿಬಿಟ್ಟು, ಸಾರಳು ಹೇಳಿದಂತೆಯೇ ಮಾಡು, ಈಸಾಕನಿಂದ ಹುಟ್ಟುವವರೇ ನಿನ್ನ ಸಂತತಿ ಅನಿಸಿಕೊಳ್ಳುವರು, ಹಾಗಂತೇಳಿ ಹೇಳ್ತಾರೆ. ಇವಾಗ ನೋಡ್ರಿ, ಯಾಕೆ ದೇವರು ಹಂಗೆ ಹೇಳ್ತಿದ್ದಾರೆ ಗೊತ್ತಾ ನಿಮಗೆ? 16ನೇ ಅಧ್ಯಾಯದಲ್ಲಿ ಸಾರಾಯಳು ಹೇಳಿದ ಕೂಡಲೇ ಕರ್ತನ ಬಳಿಯಲ್ಲಿ ಕೇಳದೆ ದಾಸಿಯನ್ನ ಮದುವೆ ಮಾಡ್ಕೊಂಡ್ಬಿಟ್ಟ. ಈಗ ದೇವರು ಅದನ್ನ ಹೇಳಿ ತೋರಿಸ್ತಾ ಇದ್ದಾರೆ. ನೀನು ಅವಾಗ ನನ್ನ ಹತ್ರ ಕೇಳ್ದ, ನೀನು ಸಾರಾಯಳು ಬಂದು ಒಂದು ಆಲೋಚನೆ ಕೊಟ್ರೆ ನೀನು ನನ್ನ ಹತ್ರ ಬಂದು ಕೇಳ್ಬೇಕು ತಾನೆ. ನಿನ್ನಿಷ್ಟಕ್ಕೆ ನೀನು ತೀರ್ಮಾನ ಮಾಡಿದೆ ಅಲ್ವಾ? ಸಾರಾಯಳು ಹೇಳ್ದನ್ನ ಕೇಳಿದೆ ಅಲ್ವಾ? ಇವಾಗಲೂ ಅವಳು ಹೇಳೋ ರೀತಿ ಕೇಳು ಅಲ್ವಾ? ಯೋಚಿಸ್ ನೋಡ್ರಿ, ದೇವ್ರು ಬಂದು ಹಂಗೇನೆ ನಮ್ಮನ್ನ ಸಿಗಿಸಿ ಬಿಡ್ತಾರೆ. ನೀನು ಅವಳು ಹೇಳಿದ್ನ ಕೇಳ್ಕೊಂಡು ತಾನೆ ಮಾಡ್ದೆ. ಈಗ ನಿನಗೆ ದುಃಖ, ವೇದನೆ, ಆ ನೋವನ್ನು ಅನುಭವಿಸ್ತಾ ಇದೆಯಲ್ವಾ? ನನ್ನ ಹತ್ರ ನೀನು ಅವತ್ತು ಆಲೋಚನೆ ಕೇಳಿದ್ರೆ ನಾನು ನಿನ್ನ ಹತ್ರ ಮಾತನಾಡ್ತಾ ಇದ್ದೆ, ನೀನು ಸಾರಳ ಹತ್ರ ಮಾತನಾಡ್ಬೋದಾಗಿತ್ತು, ಈ ಸಮಸ್ಯೆನೇ ಬರ್ತಾ ಇರಲಿಲ್ಲ. ನೀನು ನನ್ನ ಹತ್ರ ಆಲೋಚನೆ ಕೇಳಿದೆ, ಹೆಂಡತಿ ಹೇಳಿದ ಕೂಡಲೇ ಹಾಗೇ ವಿಧಿಯನಾಗ್ಬಿಟ್ಟೆ. ಹಾಗಾದ್ರೆ ದೇವ್ರು ಏನು ನೆನೆಸ್ತಾರೆ ಅನ್ನೋದನ್ನ ಯೋಚಿಸ್ಲೇ ಇಲ್ಲ ನೀನು. ಈಗ ನಿನ್ನ ಹೆಂಡತಿ ಹೇಳಿದ ಕೂಡಲೇ ಕೋಪ, ಒಂದು ವೇದನೆ ಬರ್ತಾ ಇದೆಯಲ್ವಾ? ಈಗಲೂ ಅವಳು ಹೇಳ್ದಂಗೆ ಕೇಳು ಹಾಗಂತೇಳಿ ದೇವ್ರು ಹೇಳ್ತಾರೆ. ನೋಡಿದ್ರ? ಹಾಗಾದ್ರೆ ಆದ್ರೂ ದೇವ್ರು ನೋಡ್ರಿ, ದಾಸಿಯ ಮಗನು ನಿನ್ನ ಸಂತತಿಯಾಗಿರುವುದರಿಂದಲೇ ಅವನನ್ನು ಒಂದು ಸಂತತಿಯಾಗಿಸ್ತೇನೆ. ದೇವ್ರು ಸಂತೈಸ್ತಾರೆ ನೋಡ್ರಿ. ದೇವರು ತಪ್ಪನ್ನ ಸೂಚಿಸಿ ತೋರಿಸಿ ಸಂತೈಸುವಿಕೆಯನ್ನು ಮಾಡ್ತಾರೆ.